ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನು. ನಾನು ಆರಾಮದೇನ್ರಿ. ಶಿವರಾತ್ರಿ ದಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡತ್ತೀನಿ. ಯಾರು ಬೇಜಾರಾಗಬೇಡ್ರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಸುಡು ಸುಡು ಬಿಸಿಲಲ್ಲಿ ನಾನು ನೀನು ಕುಂತ್ಕೊಂಡೇವಿ ಮರದ ಕೆಳಗ, ಏನೋ ಒಂಥರ ಮಜಾ ಬರತೈತಿ. ಈ ಮರದ ಕೆಳಗ ಕುಂದ್ರಾಕ ಮನಿ ಮುಂದ ನಮ್ಮತ್ತಿ ಮನಿ ನನಗ ಬಾಳ ಇಷ್ಟ ಆಗೈತಿ. ಹ್ಞೂಪಾ, ನಿಮ್ಮತ್ತಿ ಮನಿ ಚಂದ ಐತಿ, ಯಾರಿಲ್ಲ ಅಂದ್ರ. ನಿಮ್ಮತ್ತಿ ಮನಿನೂ ಚಂದ ಐತಪ್ಪ, ಹಂಗೇನಿಲ್ಲ. ಇರ್ಲಿ ಬಿಡ್ಪಾ, ನಿಮ್ಮತ್ತಿ ಮನಿನ ಚಂದ ಐತಾತ. ಏನ್ ಹೇಳ ಮಚ, ಇಲ್ಲಿ ಸಿಗ್ತಿರೋ ನಮಗೆ ಮಜಾ ನಮ್ಮೂರಾಗ ಸಿಗಂಗೇ ಇಲ್ಲಲೇ. ಹಳ್ಳಿನೇ, ಸಿಟಿನೇ. ಹಳ್ಳಿ ಜೀವನನೇ ಬೇರೆ, ಸಿಟಿ ಜೀವನನೇ ಬೇರೆ. ಸಿಟಿ ಜೀವನದಲ್ಲಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಹಳ್ಳಿ ಜೀವನದೊಳಗೆ ಕೆಲಸದೊಳಗೆ ಬ್ಯುಸಿ ಆದ್ರೂ ಒಬ್ರಿಗೊಬ್ರಿಗೆ ಟೈಮ್ ಕೊಡ್ತಾರೆ. ಅಷ್ಟು ವ್ಯತ್ಯಾಸ ಅಲ್ಲಿದವ್ರಿಗೂ ಇಲ್ಲಿದವ್ರಿಗೂ. ನನಗೆ ಈಗ ಅನ್ಸಾತೈತಿ, ನನಗೂ ಯಾರು ಅಜ್ಜಿ ಇರಬಾರ್ದಾಗಿತ್ತಾ. ಅಜ್ಜಿ ಅದಾರ, ಸಾರಿ ಅಜ್ಜಿ ಅದಾಳ. ನಮ್ಮ ಅಜ್ಜಿ ಕೇಳಿಸ್ಕೊಂಡಿದ್ರೆ ಕೆರಾಕಿತ್ತಂಗೆ ಹೊಡಿತಿದ್ಲ. ಈಗ ಅಜ್ಜಿ ಅದಾರ, ಆದ್ರೆ ಬೇರೆ ಊರೊಳಗೆ ಇದ್ದಿದ್ರೆ ತಿಂಗಳಿಗೊಂದ್ಸಲ ವಾರಕ್ಕೊಂದ್ಸಲ ಹೋಗಿ ಹಳ್ಳಿ ಒಳಗೆ ಭೇಟಿಯಾಗಿ ಬರ್ತಿದ್ವಿ. ನಮಗೆ ಯಾರು ಪರಿಚಯನೇ ಇಲ್ಲ ಹಳ್ಳಿ ಒಳಗೆ. ಅದು ಈಗ ಅತ್ತಿ ಮಾವ ಅದಾರಂತೆ ಬರ್ತೀವಿ. ಈಗ ಸಣ್ಣ ಮಕ್ಕಳಿದ್ದಾಗ ಆಟ ಆಡೋ ಮಜಾ ದೊಡ್ಡವರಾದ್ಮೇಲೆ ಎಲ್ಲಿ ಸಿಗ್ತೈತೆ ಹೇಳಲೆ. ಫಸ್ಟ್ ಟೈಮ್ ಬಂದಿದ್ವಲ್ಲ ನಾವು, ಅವಾಗ ಅನ್ಸಿತ್ತು ನನಗೆ, ನಮಗೂ ಯಾರಾದರೂ ರಿಲೇಷನ್ ಇರಬಾರ್ದಾಗಿತ್ತ. ನಾವು ಸ್ಕೂಲ್ ರಜೆ ಕೊಟ್ಟಾಗ ಇಲ್ಲಿ ಬರ್ತಿದ್ವಿ, ಆಟ ಆಡ್ತಿದ್ವಿ, ಮಜಾ ಮಾಡ್ತಿದ್ವಿ ಅಂತ ಅನಿಸ್ತಿತ್ತು. ಏನು ಮಾಡ್ಬೇಕು, ನಮ್ಮ ಹಣೆ ಬರೋಳಗೆ ಇದ್ದಿದ್ದಿಲ್ಲ. ಏನೇ ಹೇಳು ಸೂರು, ನಿನ್ನ ಮಾತು ಕೇಳಿ ನನಗೆಂದು ತುಂಬ ಬೇಜಾರು ಆಗಿದೆ. ಪಾಪ ನಿನಗೆ ಹಳ್ಳಿ ಜೀವನ ಅನುಭವಿಸುವ ಸುಖವೇ ಸಿಗಲಿಲ್ಲ ಚಿಕ್ಕವನಿದ್ದಾಗ. ಇದೇ ಇರ್ಲೇ ನಿಂದು ಹೊಸ ಅವತಾರ. ನಿನ್ನ ಮಾತು ಕೇಳಿ ನನಗೆ ಬಾಗಿ ಬೇಜಾರಾಯ್ತು. ರಾಮ್, ಇಲ್ಲ ಕುಂತೀರಿ? ಹಂಗ ಮರದ ಕೆಳಗೆ ಕುಂದಿರ್ಬೇಕು ಅನ್ನಿಸ್ತಾ, ಅದಕ್ಕೆ ಕುಂತೇವಿ. ಅಯ್ಯೋ, ಹಂಗ ಇದ್ರೆ ಮೊದ್ಲೇ ಹೇಳ್ಬೇಕಿಲ್ಲ ನೀವು. ನಾನು ಸ್ವಚ್ಛರ ಮಾಡ್ಕೊಡ್ತಿದ್ದೆ ನಿಮಗೆ. ಕಸ ಕಡ್ಡಿ ಹಂಗ ಐತೆ, ಅದ್ರ ಮ್ಯಾಗ ಕುಂತೀರಿ, ರಾಡಿ ಮ್ಯಾಗ. ಇಲ್ಲ ಚೇರ್ ತಂದು ಕೊಡ್ತಿದ್ದಪ್ಪ. ಇರ್ಲಿ ಬಿಡವ, ನಡೀತೈತಿ, ರಾಡಿ ಒಳಗೆ ಕುಂದಿರ್ತೀವಂತ. ಇರ್ಲಿ ಬಿಡು, ರಾಡಿ ಒಳಗೆ ಕುಂದಿರ್ತೀವಿ ನಾವು. ಯಾಕಪ್ಪ? ಯಾಕ ಮುಂದೊಂದಿನ ಮಾತು ಹೇಳಾಕೆನ ನೋಡ, ಅತ್ತಿ ಮನೆಗೆ ಹೋಗಿದ್ವಿ, ಅವ್ರು ನಮಗೆ ಅಲ್ಲಿ ಕಸದೊಳಗೆ ಕುಂದಿರ್ಸಿದ್ರ ಅಂತೇಳಿ. ಗುಡ್ ಪಾಯಿಂಟ್ ತ್ರಿವೇಣೆ. ಗುಡ್ ಪಾಯಿಂಟ್ ಎಲ್ಲ ತೀವಣ್ಣೆ. ಹಂಗ್ಯಾಕ್ಲೆ ಮಂಗ್ಯ ನಾಯಿ ಅಂತವನ? ಯಾಕ ಮಮ್ಮಿ ನನಗೆ ಯಾಕೆ ಕೊಡಿದಿ? ಇವ ಅಷ್ಟು ಜೋರೆ ನೋಡಿಲ್ ತಗೋ, ನಾಟಕ ಮಾಡ್ಬೇಡ ಅಷ್ಟೇನ. ಒಮ್ಮಿಂದ ಮಗ್ಳು ಬಂದು ಯಾಕೆ ಕೊಡ್ದೀನಿ ಅನ್ನಗ? ಅಲ್ಲೇ ಹುಚ್ಚುಬುಸುಡಿ, ಸ್ವಲ್ಪ ನಾಚಿಕೆ ಇದ್ದೀನಿ ಹಂಗ. ಗಂಡಗಿರೋರು ಬೈತಾರನ ಹಂಗ? ನಾನೇನು ಬೈದಿಲ್ಲ, ಹಂಗ ಮಾತಿಗೆ ಗಂಡಿದ್ದ. ಇದೇ ಫಸ್ಟ್, ಇದೇ ಲಾಸ್ಟ್. ಗಂಡಗೆ ಇನ್ನೊಮ್ಮೆ ಹಂಗೇನಾರು ಮಾತಾಡಿದ್ದೀರ ನೋಡು. ಅಯ್ಯೋ ಅತ್ತಿಯವ್ರ, ದೀಪಕ್ ಬೈಬೇಡ್ರಿ. ಆಕೆ ಯಾವತ್ತಿದ್ರು ನಂಗೆ ಬೈಕೊಂತ ಹಂಗೆ ಹೇಳ್ಕೊಂತಿದ್ರ ನಂಗೆ ಇಷ್ಟ ರೀಪ. ಹಂಗೆಲ್ಲ ಮರ್ಯಾದೆ ಕೊಟ್ರೆ ನಂಗೆ ಇಷ್ಟ ಆಗಂಗಿಲ್ಲ ರೀ. ಬಯಕ್ಕೆ ಹೋಗ್ಬಿಡ್ರಿ, ಹೊಡ್ಯಾಕೆ ಹೋಗ್ಬಿಡ್ರಿ ಆಕಿಗೆ. ಆಕೆ ಹಂಗಿದ್ರೆ ನಂಗೆ ಇಷ್ಟ ಆಗೋದು. ಹಂಗಲ್ಪ, ನೀವಿಬ್ರು ಇದ್ದಾಗ ನಡೀತೈತಿ. ಈಗ ಯಾರು ಬಂದಿದ್ದು ನೋಡಿದ್ರೆ ನೋಡು, ಗಂಡಗೆ ಹೆಂಗೆ ಮರ್ಯಾದೆ ಕೊಡ್ಲಾರ ಹೆಂಗೆ ಮಾತಾಡತ್ತ ನೋಡಿಕೆ ಅಂತ ಅನ್ನಂಗಿಲ್ಲ. ಇರ್ಲಿ ಬಿಡ್ರಿ ಅತ್ತಿಯವ್ರ, 1000 ಜನ 1000 ಮಾತಾಡ್ಕೊಂತಾರ್ರಿ. ನಾವಿಬ್ರು ಹೆಂಗದೀವಂತ ನಮಗೆ ಗೊತ್ತೈತಲ್ರಿ. ಇನ್ನೊಬ್ರು ತೊಗೊಂಡು ನಾವೇನು ಮಾಡ್ಬೇಕು, ಹೌದಿಲ್ರಿ? ಈ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋದ್ರೆ ಉದ್ಧಾರ ಆಗ್ತೀವೇನ್ರಿ? ಅವ್ರೇನ್ರಿ ಹೆಂಗಿದ್ರು ಮಾತಾಡೋರ. ನೆಟ್ ಚಲೋ ಇದ್ರೂ ಮಾತಾಡ್ತಾರೆ, ಕೆಟ್ಟ ಇದ್ರೂ ಮಾತಾಡ್ತಾರೆ, ಹೆಂಗಿದ್ರು ಮಾತಾಡೋರ. ಸುಮ್ಮನೆ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕ್ರಿ? ನನ್ನ ಹುಡುಗಿ, ನನ್ನ ಹೆಂಡತಿ ನನಗೆ ಯಾವಾಗಲೂ ಬೈಕೊಂತ ಹಿಂಗೆಲ್ಲ ಜಗಳ ಮಾಡ್ಕೊತಿದ್ರೆ ನಂಗೆ ಇಷ್ಟ ಆಗೋದು. ನೀ ಹೇಳೋದು ಒಪ್ತೀನಿ ಪರ, ನೀ ಹೇಳೋದೇನು ನನಗೇನು ತೊಂದರೆ ಇಲ್ಲ. ಈಗ ನೋಡ, ನಮ್ಮ ಮನೆಯವರು ಇದ್ದಾಗ ನೀವಿದ್ದಾಗ ನಡೀತೈತಿ. ಹಂಗೆ ಹಿಂಗೆಲ್ಲ ಹೊರಗೆ ಹೋದಾಗ ಈಗ ಮಂದಿ ಬಂದಿರ್ತಾರಲ್ಲ, ಹಂಗೆ ಮಂದಿ ಏನಾರು ಅನ್ಕೊಳ್ಳಿ ನಡೀತೈತಿ, 1000 ಅನ್ಕೊಂತಾರೆ ಗೊತ್ತೈತಿ. ಆದ್ರೆ ಹಿಂಗೆಲ್ಲ ಮಾಡೋದು ತಪ್ಪು ಅನಿಸುತ್ತಲ್ಲ. ಬರೋದೇನೊಂದು ಇರ್ತೈತಿ ನೋಡಪ್ಪ. ಅದಕ್ಕೆ ನೀವು ಮನ್ಯಾಗ ಮತ್ತು ನಮ್ಮ ಒಂದು 1000 ಮಾಡ್ಕೋರಿ, ಆಕೆ ಏನಾರ ಅಂದ್ರೆ ನಡೀತೈತಿ. ಆದ್ರೆ ಹೊರಗೆ ನೀವಿಬ್ರು ಎಲ್ಲರೂ ಹೋಗಿರ್ತೀರಲ್ಲ, ಅವಾಗ ಆಕೆಗೆ ಹಿಂಗೆ ಹೇಳಬೇಡ ಅಂತ ಹೇಳತ್ತೀನಿ ಅಷ್ಟೆ. ನನಗೇನು ಗೊತ್ತಾಗಂಗಿಲ್ಲ ಅಂದೆ, ಅಷ್ಟು ದಡ್ಡಿ ಏನಿಲ್ಲ ನಾನು. ಎಲ್ಲೇನು ಮರ್ಯಾದೆ ಕೊಡಬೇಕು, ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು ನನಗೂ ಗೊತ್ತೈತಿ. ನಾನೇನೋ ಇಲ್ಲೇ ಇದ್ವಲ್ಲ, ನಾನು ತ್ರಿವೇಣಿ ಮತ್ತು ರಾಮ್ ಅಷ್ಟೇ ಇದ್ದಿದ್ದ, ಅದಕ್ಕೆ ಮಾತಾಡಿದ್ದು. ನೀ ನಡಕ್ಕೆ ಓಡ್ ಬಂದು ಪಟ್ಟಂತ ಹೋದ್ರೆ ಗೊತ್ತಿತ್ತು ತಗೋ, ನಂಗೆ
ತಗೋರವ, ನೀವು ದೊಡ್ಡರಾಗ್ಬಿಟ್ಟಿರಿ, ಈಗ ನಾವೇನು ಹೇಳ್ಬೇಕು ಹೇಳಿ ನಿಮಗೆ? ಹೌದಿಲ್ಲ, ನೀವು ಹೇಳ್ದಂಗೆ ನಾವು ಕೇಳ್ಬೇಕಾ? ಸರಿ ತಗೋ, ದೊಡ್ಡಕ್ಕೆ ಹೇಗಿವ ಈಗ ನೀನೆ. ಈಗ ನಾವೇನೋ ಹೇಳಿದ್ರು ಏನೋ ಅಂದ್ರು ನಿಂಗೆ ಸಿಟ್ಟು ಬರ್ತೈತಿ, ಹೌದಿಲ್ಲ? ಮದುವೆ ಆಗಿತ್ತಲ್ಲ ಈಗ, ನಿಂಗೆ ಒಂದು ಹೊಡೆತ ಹೊಡೆಯಂಗೂ ಇಲ್ಲ, ಸ್ವಲ್ಪ ಬೈಯಂಗೂ ಇಲ್ಲ ನಾವು. ನಿಂಗೆ ಇಷ್ಟ ಬಂದಂಗಿರುವ, ಇನ್ಮ್ಯಾಗ ಏನು ಹೇಳಂಗಿಲ್ಲ ನಾನು. ಸರಿ ತಗೋ. ಅಯ್ಯೋ ಆಂಟಿ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಿ? ಆಕಿನ ಸ್ವಭಾವ ನಿಮ್ಗೆ ಗೊತ್ತಿಲ್ಲ, ಆಕೆ ಯಾವಾಗಲೂ ಹುಡುಗ ಬುದ್ಧಿನ. ನೀವ್ಯಾಕೆ ಬೇಜಾರು ಮಾಡ್ಕೊಂತೀರಿ ಬಿಡ್ರಿ. ಇರ್ಲಿ ಬಿಡುವ, ಈಗೆಲ್ಲ ದೊಡ್ಡವ್ರಾಗ್ಯಾರ, ಯಾರಿಗೇನು ಹೇಳಕ್ ಬರಂಗಿಲ್ಲ. ಅದೇ ನಮ್ಮವ್ವ ಏನು ಹೇಳಂಗೆ ಇಲ್ಲ ನೋಡ, ಎಮೋಷನಲ್ ಡ್ಯಾಮೇಜ್ ಮಾಡ್ಬಿಡ್ತಾಳ ಹಂಗ. ಬೇ ನಾ ಹೇಳಿದ್ದ ಮತ್ತೆ ಎಲ್ಲಿ ಕೊಡ್ಬೇಕಂತ ನಂಗೂ ಗೊತ್ತೈತಿ ಅಂತೇಳಿ. ಯವ್ವ ನಿನಗೆ ನನಗೆ ಹೊಡ್ಯಾಕ್ಕೂ ಹಕ್ಕೈತಿ, ಬೈಯಾಕ್ಕೂ ಹಕ್ಕೈತಿ, ಎಲ್ಲದಕ್ಕೂ ಹಕ್ಕೈತಿ ಏನೇ. ನಾನು ಹಿಂಗೇನು ಹೊಡಿಬೇಡ ಅಂದಿಲ್ಲ, ಹಚ್ಚದಾಗ ಬಂದು ಹೊಡೆದಿಲ್ಲ, ಅದಕ್ಕೆ ನಿಂಗೆ ಹೇಳಾತೀನಿ ನಾನು, ನಂಗೆ ಮರದಿ ಕೊಡೋದು ಗೊತ್ತೈತಿ ಗಂಡಗ ಅಂತೇಳಿ. ನೀ ಬೆಳೆಸ್ಲಾರ್ದ ಇಷ್ಟು ದೊಡ್ಡಕ್ಕೆ ಆಗ್ಯಾರ ನಾನು. ನೀ ಬುದ್ಧಿ ಹೇಳಿದಾಗಲ್ಲ ಇಷ್ಟು ಬುದ್ಧಿ ಕಳ್ಕೊಂಡಿದ್ದು ನಾನು. ಅಯ್ಯೋ ಬೇವ್ವ, ಬೇಜಾರು ಮಾಡ್ಕೋಬೇಡ ಮಮ್ಮಿ, ನನ್ನ ಮುದ್ದು ಮಮ್ಮಿ, ಪ್ಲೀಸ್ ಮಮ್ಮಿ. ನಾನು ಯಾಕೆ ಬೇಜಾರಾಗ್ಲಿ? ನಿನ್ನ ಮಾತಿನ ಮ್ಯಾಗ ಗೊತ್ತಾಗತ್ತೈತಿ ನನಗೆ ನೀ ಬೇಜಾರಾಗಿ ಅಂತೇಳಿ. ಬೇಜಾರಾಗ್ಬಿಡ. ಸರಿ ತಗೋ, ಏನಾತು? ಎದಕ್ಕೆ ಬಂದಿದ್ದಿ? ಏನು ಹೇಳಕ್ ಬಂದಿದ್ದಿ? ಹೇಳ ತಗೋರ. ನೀವು ದೊಡ್ಡವರಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಾಗ್ತದೆ ತಗೋ. ಈಗ ಮತ್ತೆ ನಾನು ಯಾಕೆ ಹೇಳ್ಬೇಕು? ಅಯ್ಯೋ ನಾ ಮತ್ತೆ ಬಿಡಂಗಿಲ್ಲ ಇವತ್ತಿ ಮಾತು. 5 ನಿಮಿಷ ಅಷ್ಟೇ ಆಯ್ತು, ಮತ್ತೆ ಮಾತಾಡ್ತಾರೆ ಸುಮ್ಮನೆ. ಕಿಲ್ಲ ನಮ್ಮವ್ವ ಇವತ್ತು ನಗಕ್ಕಿಲ್ಲ, ನಮ್ಮವ್ವನ ಮುಖ ಕುಂಬಳಕಾಯಿ ಆಗಿತ್ರವ್ವ. ಅಯ್ಯೋ ಎದ್ದಕ್ಕೆ ಕುಂಬಳಕಾಯಿ ಆಗಿತ್ತೆ ನನ್ನ ಮುಖ, ಅಂದು ಎದ್ದಕ್ಕೆ ನಕ್ಕಿದ್ಲ. ಮತ್ತೆ ಈ ಮಾಡೋ ಹಠಕ್ಕೆ ನಗಾರ್ದು ಮತ್ತೆ ಇದು ಮಾಡ್ತಾರೆ. ಸಿಟ್ಟ ಆಗ್ಬೇಡ್ಬೇ, ನೀ ಸಿಟ್ಟ ಚಂದ ಕಾಣಂಗಿಲ್ಲ. ನೀ ಯಾವಾಗಲೂ ನಗುತ್ತಾ ಇರ್ಬೇಕು, ನನ್ನ ಮುದ್ದಿನ ಮಮ್ಮಿ ನೀನು. ಸರಿ ತಗೋ, ಏನಾಯ್ತು ಹೇಳು. ಏನಿಲ್ಲ, ನಾಳೆ ಶಿವರಾತ್ರಿ ಐತಿ, ಗಂಡನ್ನ ಆಯಷ್ಟು ಚೆನ್ನಾಗಿಲ್ಲ ಅಂತೇಳಿ ಉಪವಾಸ ಮಾಡ್ಬೇಕಾ, ಅದಕ್ಕೆ ರೆಡಿ ಆಗಿರವ, ಉಪವಾಸ ಮಾಡಕ್ ನಾಳೆ ಅಂತ ಹೇಳಕ್ ಬಂದೆ. ಏನ ಉಪವಾಸ ಮಾಡ್ಬೇಕಾ? ನಂಗೆ ಕೈಲಾಗಲ್ಲ ಮಮ್ಮಿ, ನಂಗೆ ಹೊಟ್ಟಿ ಭಾಳ ಹಸಿವಾಗ್ತಿತ್ರವ್ವ, ಆಗಲ್ಲವ ಉಪವಾಸ ಬೇಡಕ್ಕೆ. ಹಂಗಲ್ಲ ಅನ್ಬಾರ್ದವಾ, ಮದುವೆ ಮುಂಚೆ ನೋಡ ಆಗ್ತಿದ್ದಿಲ್ಲ ಅಂತಿದ್ದಿ, ಹೋಗ್ಲಿ ಬಿಡ ಅಂತ ಸುಮ್ಮನಾಗ್ತಿದೆ. ಈಗ ಮದುವೆ ಆದ್ಮೇಲೆ ಈ ಗಂಡನ ಆಯಷ್ಟು ಸಮಾಧಾನ ಮಾಡ್ಬೇಕಿಲ್ಲ, ಹಂಗ ಅನ್ಬಾರ್ದು, ಮಾಡ್ಬೇಕು. ನಾವು ಊಟ ಬಿಟ್ಟು ಹೆಂಗಿರ್ಲ, ನನಗೆ ಊಟ ಬಿಟ್ಟಿರಕ್ಕಾಗಲ್ವಾ ಒಂದು ಕ್ಷಣನು. ತಲೆ ಸುತ್ತದಂಗ ಆಗ್ತೈತಿ, ಚಕ್ರ ಬಂದಂಗ ಆಗ್ತೈತಿ. ಅಯ್ಯೋ ಸುಸ್ತು ನಡ್ಯಾಕಾಗಂಗಿಲ್ಲ ನನಗೆ. ಸುಬ್ಬಿ ಏನು ತಿನ್ಲಾರ್ದೇನು ಇರಂಗ ಅಂತ ಹೇಳಂತಿಲ್ಲ ನನಗೆ. ಶಾವುದಾನ ಕಿಚಡಿ ಮಾಡ್ಕೊಡ್ತೈತಿ, ಮತ್ತು ಹಣ್ಣು ಇರ್ತಾವು ಏನ, ಅಷ್ಟೆಲ್ಲ ಸಾಲಂಗಿಲ್ಲ ನನಗೆ. ನೋಡಲ್ ತ್ರಿವೇಣಿ ಏನು ಉಪವಾಸ ಮಾಡತ್ತಾನೆ, ತ್ರಿವೇಣಿ ಏನು ಮಾಡತ್ತಿಲ್ಲ. ಆ ಪಾಪ ಹುಡುಗಿ ನಿನ್ನಂಗೆ ಮಾಡ್ಯಾನೆ, ಅದೊಳಗೆ ಪ್ರತಿ ವರ್ಷನೂ ಮಾಡ್ತೈತಿ. ಓ ಹೌದಲ್ಲ, ಮರ್ತಬಿಟ್ಟೆ ನಾನು, ಪ್ರತಿ ವರ್ಷನೂ ಮಾಡೋದು. ಓ ನಿಜವಾಗ್ಲೂ ತ್ರಿವೇಣಿ ಪ್ರತಿ ವರ್ಷನೂ ಮಾಡ್ತೀನಿ ನೀನು? ಹ್ಞೂ ರಾಮ್, ನಂಗೆ ಶಿವರಾತ್ರಿ ಉಪವಾಸ ಮಾಡೋದಂದ್ರೆ ಭಾಳ ಇಷ್ಟ ಅದ, ಪ್ರತಿ ವರ್ಷನೂ ಮಾಡ್ತೀನಿ. ಹ್ಞೂಪ್ಪ, ಯಾವ ಹೆಣ್ಮಕ್ಳು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ತ್ರಿವೇಣಿ ಮಾತ್ರ ಪ್ರತಿ ವರ್ಷ ತಪ್ಪಿಸ್ಲಾರ್ದಂಗೆ ಮಾಡ್ತಾವ ನೋಡ. ಆಕಿಗೆ ಉಪವಾಸ ಮಾಡೋದು, ವ್ರತ ಮಾಡೋದು ಅಂದ್ರೆ ಭಾಳ ಇಷ್ಟ ಆಕಿಗೆ, ಒಂದು ತಪ್ಪಿಸ್ಲಾರ್ದಂಗೆ ಮಾಡ್ತಾವ ನೋಡ. ಇದೇ ನೋಡು ನಮ್ದು ದಂಡ ಪಿಂಡ ಹುಡುಗಿ ಇರೋದು ದೀಪಿ, ಏನು ಮಾಡಂಗಿಲ್ಲ, ಆ ಸಂಕಷ್ಟೂ ಮಾಡಂಗಿಲ್ಲ, ಶಿವರಾತ್ರಿನೂ ಮಾಡಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ ಹೀಗೆ. ಒಂದು ಉಪವಾಸ ವ್ರತ ಅಂತಂದ್ರೆ ಕುತ್ತಿಗೆ ಬರ್ತದೆ ಹೀಗೆ. ಒಂದು ಹೊತ್ತು ಕೂಳ ಮಿಸ್ ಆತು, ಮುಗ್ದೋತ್ ನೋಡು. ಅವತ್ತಾಕಿ ಚಡ್ಡ ಬಂತಂತ ತಗೊಂಬಿಡ್ ನೀನು. ಅದೇನು ನಾಟಕ ಮಾಡ್ತಾಳು ಯಪ್ಪ, ಬೇಡದು ತಲೆ ಸುತ್ತು ಬಿದ್ದ ಬಿಟ್ಲೇನ ನಾಗತ್ತೆ ಮಾಡ್ತಿರ್ತಾಳೆ. ಏನ್ಲೇ ದೀಪಿ, ಹೆಂಗಲೇ ಹಿಂಗಾದ್ರೆ? ನೀನು ಉಪವಾಸ ಇದ್ ನೋಡು, ಗೊತ್ತಾಗ್ತಿತ್ತು ಏನಂತೇಳಿ. ಇಲ್ಲಪ್ಪ, ಉಪವಾಸ ಗಿಪಾಸ ಎಲ್ಲ ಮಾಡಂಗಿಲ್ಲಪ್ಪ, ನಾನು ನನಗಾಗ್ ಬರಂಗಿಲ್ಲ ನೋಡ. ಮತ್ತೆ ನೀನ ಹಿಂಗನತಿ, ಮತ್ ನಾನ್ ಹೆಂಗ್ ಮಾಡ್ಬೇಕು ಹೇಳ? ಹಂಗೂ ಇಲ್ಲ ಹಿಂಗಿಲ್ಲ, ಈಗ ಮಾಡ್ಬೇಕಾದ್ರೆ ಮಾಡ್ಬೇಕಷ್ಟೇ, ಹೇಳನಿಲ್ಲ ನಾನು ಉಪವಾಸ ಮಾಡ್ಬೇಕಂತೇಳಿ, ಮಾಡ್ಬೇಕಷ್ಟೇ. ಎಷ್ಟು ಒಲಗದಿಯಲ್ಲ ನೀನು, ಮಗಳಿಗೆ ಆಗಂಗಿಲ್ಲ ಅಂತ ಗೊತ್ತಿದ್ರು ಆದ್ರೂ ಉಪವಾಸ ಮಾಡ್ಸಕ ಚಾರ್ತಿಯಲ್ಲ. ಆಮೇಲೆ ನಿನಗೇನು ಒಟ್ಟ ನೀರು ಕುಡಿಲಾರ್ದಂಗೆ ಏನು ತಿನ್ಲಾರ್ದಂಗೆ ಉಪವಾಸ ಮಾಡೋದೇನ? ನಾನು ಹಣ್ಣ ಹಂಪ್ಲೆ ಇರ್ತಾವ, ಮನ್ಸಿದ್ರೆ ಭಕ್ತಿ ಇದ್ರೆ ಮಾಡ್ಬೇಕು. ಅವೆಲ್ಲ ನಿಂಗೆ ಏನು ಗೊತ್ತಾಗ್ತೈತಿ? ತ್ರಿವೇಣಿ ಕೇಳಿ ಹೇಳ್ತಾ. ತ್ರಿವೇಣಿ, ಈ ಹುಚ್ಚಿ ಹುಡುಗಿ ನೀನ ಹೇಳುವ ಸ್ವಲ್ಪ ಏನಂತೇಳಿ. ನಾನು ನೀವು ಸ್ವಲ್ಪ ಅಲ್ಲಿ ಹಣ್ಣು ತರಕೊಂಡ್ರಿ ನಾವು. ಸರಿ ತಗೋರೇಂಟಿ, ನೀವು ಹೋಗಿ ಬರ್ರಿ. ಉಪವಾಸ ಏನು ದೊಡ್ಡಿದು ಏನ್ಲೇ, ಅದಕ್ಕೆ ಹಾಕಿದ್ರು ಕೊಂತಿ ಹುಚ್ಚು ಹುಡುಗಿ. ನೀ ಮನಸ್ಸಿಂತ್ರ ಭಕ್ತಿ ಅಂತ ಮಾಡಿದ್ದೆ ಅಂದ್ರೆ ನಿಂಗೆ ಒಟ್ಟ ಅವತ್ತಿನ ದಿನ ಉಪವಾಸ ಅದೇ ಅಂತ ಗೊತ್ತಾಗಂಗಿಲ್ಲ, ನಿಂಗೇನು ಹಸಿವು ಆಗಂಗಿಲ್ಲ. ಗೊತ್ತ
ಏನು ನಿನ್ನ ಭರವಸೆ ಮಾಯಾಗ ಮಾಡ್ಬೇಕಷ್ಟೇ ಈಗ. ನೀ ಭಕ್ತಿ ಅಂತ ಮಾಡ, ನಿನಗೋ ಗೊತ್ತಾಗ್ತೈತಿ ಏನಂತೇಳಿ. ಓಕೆ.